ನನಗೆ ಮೊನ್ನೆ ಒಂದು ಕನಸು ಬಂದಿತ್ತು ಸಭಾಧ್ಯಕ್ಷರೇ. ಆ ಕನಸಲ್ಲಿ ಏನಿತ್ತು ಅಂದ್ರೆ ಆ ಕನಸನ್ನು ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ. ಕ್ವಶನ್ ಪೇಪರ್ ನಮ್ಮ ಟೀಚರ್ ನನಗೆ ಕೊಟ್ಟರು ಸಭಾಧ್ಯಕ್ಷರೇ. ಫಾದರ್ ಆಫ್ ನೇಷನ್ ಯಾರು ಅಂತ ನಾನು ಬರ್ದೆ ಸಭಾಧ್ಯಕ್ಷರೇ, ಮಹಾತ್ಮ ಗಾಂಧಿ ಅಂತ. ಇದೇ ಕ್ವಶನ್ ಪೇಪರು ಕನಸಲ್ಲಿ ಅಶೋಕ್ ಅಣ್ಣಗೆ ಅವ್ರ ಟೀಚರ್ ಕೊಡ್ತಾರೆ ಸಭಾಧ್ಯಕ್ಷರೇ. ಅಶೋಕ್ ಅಣ್ಣ ಅವ್ರಿಗೆ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ರೆ JP ನಡ್ಡಾಜಿ, ಈ ವೀಕ್ ಆಗಿದ್ರೆ ನಿತಿನ್ ನಬೀನ್ಜಿ ಅಂತ ಬರೀತಾರೆ ಸಭಾಧ್ಯಕ್ಷರೇ. ಇದು ಕನಸು ಸಭಾಧ್ಯಕ್ಷರೇ, ಇದು ಜಸ್ಟ್ ಕನಸು ಸಭಾಧ್ಯಕ್ಷರೇ. ಏನ್ ಸರ್ ಇದೆಲ್ಲ? ಇದೇ ಕನಸು ಸರ್ ಸಭಾಧ್ಯಕ್ಷ ಕನಸು ಸಭಾಧ್ಯಕ್ಷರೇ. ಇದೇ ಯತ್ನಾಳ್ ಸಾಹೇಬ್ಗೆ ಪೇಪರ್ ಕೊಡ್ತೀನಿ ಸಭಾಧ್ಯಕ್ಷರೇ. ಹೂ ಇಸ್ ದ ಫಾದರ್ ಆಫ್ ನೇಷನ್ ಅಂತ ಕೇಳಿದ್ರೆ ಯತ್ನಾಳ್ ಸಭಾಧ್ಯಕ್ಷರೇ. ಈ ಕನಸಲ್ಲಿ ಇದು ಜಸ್ಟ್ ಕನಸಷ್ಟೇ ಸಭಾಧ್ಯಕ್ಷರೇ. ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಇವತ್ತು ಆಶಾ ಕಿರಣ ಸ್ಕೀಮ್ ಅಂತ ನನ್ನ ಸರ್ಕಾರ ತಂದಿದೆ ಸಭಾಧ್ಯಕ್ಷರೇ. ಎಸ್ಟಾಬ್ಲಿಷ್ ಮಾಡಿದೆ ಸಭಾಧ್ಯಕ್ಷರೇ. ಅಷ್ಟೇ ಅಲ್ಲ ಸಭಾಧ್ಯಕ್ಷರೇ, 31 ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲೂ ನಾವು ಹೆಲ್ತ್ ಇದ್ ಮಾಡ್ತಾ ಇದೀವಿ ಸಭಾಧ್ಯಕ್ಷರೇ. ಮುನಿರಾಜ್ ಅವ್ರು ಹೇಳಿ ನೋಡಿ, ಅವರು ನಮ್ಮ ಚೀಫ್ PM ಅಶೋಕ್ ಬಗ್ಗೆ ಹೇಳಿದ್ರ? ಯಾರು ನಿಮ್ಗೆ ಗೊತ್ತು? ಒಬ್ರು ಹೇಳಿದ? ಆಯ್ತಪ್ಪ, ನೀವ್ ಏನ್ ಮಾತಾಡ್ತೀರಿ? ಅವರು ಹೇಳಿದ್ದಾರೆ. ನೀವು ಪಬ್ಲಿಕ್ ವೆಲ್ಫೇರ್ ನ ಎನ್ಶೋರ್ ಮಾಡಬೇಕು ಅಂತ 119 ನ್ಯೂ ಲಾಸ್ ನ ನಾವ್ ಎನೆಕ್ಟ್ ಮಾಡಿದೀವಿ ಸಭಾಧ್ಯಕ್ಷರೇ. 900 ಸ್ಕೂಲ್ಸ್ ನ KPS ಆಗಿ ಅಪ್ಗ್ರೇಡ್ ಮಾಡಿದೀವಿ. ಬೈಲಿಂಗ್ಯುವಲ್ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ. ಮತ್ತೆ ಇವತ್ತು ಬ್ರಿಟಿಷ್ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ ನ ಡೆವಲಪ್ ಮಾಡ್ತಿದೀವಿ. ಬಹಳಷ್ಟು ನಗರಗಳಿಗೆ ನಾವು ಬಹಳಷ್ಟು ನಗರವನ್ನ, ಪ್ರತಿ ಜಿಲ್ಲೆಯನ್ನ ಅಶೋಕ್ ಅಂತ ನೀವೇ ಬಂದ. ಕಂಟಿನ್ಯೂ. ನಾನು ಇಲ್ಲ ಸಭಾಧ್ಯಕ್ಷರೇ, ನಾನು ಕೊಡಿ ಅಂತಿರಲ್ಲ. ನಾನು ವೈಯಕ್ತಿಕವಾಗಿ ಮುಗಿಸ್ಲಿ. ನಾನು ಸಭಾಧ್ಯಕ್ಷರೇ, ನಾನು ಅಶೋಕ್ ಅಣ್ಣನವ್ರಿಗೆ ಅವ್ರ ಇಂಗ್ಲಿಷ್ಗೆ ಅಭಿಮಾನಿ. ಇನ್ಯಾರ ಹೆಸರು ಹೇಳಿ ಕೇಳಿ. ನಾನು ಯಾರ ಹೆಸರು ಹೇಳಿದ್ವಿ? ನಿಮ್ಮ ಹೆಸರಲ್ಲಿಲ್ಲ ಅಶೋಕ್ ಅಣ್ಣ. ನೀವು ನನಗೆ ಬಹಳ ದೊಡ್ಡ ಇನ್ಸ್ಪಿರೇಷನ್. ನಿಮ್ಮ ಹೆಸರಲ್ಲ, ನನ್ಗೆ ಇನ್ಸ್ಪಿರೇಷನ್. ನನ್ನ ಹೆಸರು ಅವ್ರು ಹೇಳ್ತಾರೆ. ನನಗೆ ಅಶೋಕ್ ಕಂಟಿನ್ಯೂ. ಸುರೇಶ್ ಏನ್ ಹೇಳಿದೆ ಹೇಳಪ್ಪ. ಏನಿಲ್ಲ, ಮತ್ತೆ ಕಂಟಿನ್ಯೂ ಮಾಡಿ. ಓಕೆ, ಕಂಟಿನ್ಯೂ. ಇಲ್ಲ, ಇದು ಯಾರ ಮೇಲೆ ಬಹಳ ಗೌರವ ಕಂಟಿನ್ಯೂ. ಸಹಜವಾಗಿ ಕನ್ಸಲ್ ಬರ್ತಾರೆ ಸಭಾಧ್ಯಕ್ಷರೇ ಅಂತ ಹೇಳ್ತಾ, ನಾನು ಇವತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದೆ. ಫೈರ್ ಅಂಡ್ ಎಮರ್ಜೆನ್ಸಿಯಲ್ಲಿ ನಾವು 2336 ಜೀವಗಳನ್ನ ನನ್ನ ಸರ್ಕಾರ ಕಾಪಾಡಿದೆ. ಅದಕ್ಕೆ 1452 ಕೋಟಿ ನಾವು ಖರ್ಚು ಮಾಡಿದೀವಿ. ಅದೇ ತರ ಸಭಾಧ್ಯಕ್ಷರೇ, ಹೇಳ್ತಾ ಹೋದ್ರೆ ನನ್ನ ಸರ್ಕಾರದ ಸಾಧನೆಯನ್ನ ಪದಗಳಲ್ಲಿ ವಿವರಿಸೋದು ಕಷ್ಟ. ನಾನು ಮಾತಾಡ್ಬೇಕಪ್ಪ. ನನ್ನ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ. ಈಗ ನೀವು ಯಾಕೆ ಮುಂದುವರಿಸಿ. ನೀವು ಸಿದ್ದರಾಮಯ್ಯ ಫುಲ್ ಖುಷಿ ಈಗ. ಇದು ಸಭಾಧ್ಯಕ್ಷರೇ, ಬಹಳಷ್ಟು ವಿಚಾರಗಳನ್ನ ನಾನು ಕೆಲವು ವಿಚಾರಗಳನ್ನ, ಯಾಕೆಂದ್ರೆ ಮೊದಲನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ. ನನಗೆ ಮಾತಾಡಿ ಅಂತ ತಾವು ನನ್ನ ಮುಖ್ಯಮಂತ್ರಿಗಳು, ವಿರೋಧ ಪಕ್ಷದ ನಾಯಕರು ನನಗೆ ನೀನ್ ಮಾತಾಡಪ್ಪ ಅಂತ ಹೇಳಿದ್ದಾರೆ. ದಯವಿಟ್ಟು ಇನ್ನೊಂದು ಅರ್ಧ ಗಂಟೆ ನೀನ್ ಮಾತಾಡಪ್ಪ ಅಂತ. ಇಲ್ಲ, ಅಶೋಕಣ್ಣ ಅವ್ರು ನನಗೆ ಆಗ್ಲೇ ಮೊಗಸಾಲೆಯಲ್ಲಿ ಸಿಕ್ಕಿದಾಗ ನೀನ್ 2 ಅವರ್ ಮಾತಾಡು ಅಂತ ಹೇಳಿದ್ದಾರೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡ್ಲಿ ಸಭಾಧ್ಯಕ್ಷರೇ. ಓಕೆ, ಕಂಟಿನ್ಯೂ. ನನಗೆ ಅವ್ರ ಮೇಲೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ. ಸೊ ಅವ್ರ ನಿರೀಕ್ಷೆಯನ್ನು ನಾನು ಯಾವತ್ತೂ ಹುಸಿ ಮಾಡಲ್ಲ ಅನ್ನೋ ಭರವಸೆ ನನಗಿದೆ.
ಮತ್ತೆ ಸರ್ ಸಭಾಧ್ಯಕ್ಷರೇ, ಸೊ ಇಲ್ಲ ಆಯ್ತು, ನನಗೊಂದೊಳ್ಳೆ ಅವಕಾಶ ಸಿಕ್ಕಿದೆ. ನನ್ನ ಮುಖ್ಯಮಂತ್ರಿಗಳು ತಾವು ನನಗೊಂದೊಳ್ಳೆ ಅವಕಾಶ ಕೊಟ್ಟಿದ್ದೀರಾ. ನನಗೊಂದು ಮಾತು ನೆನಪು ಬರುತ್ತೆ ಸಭಾಧ್ಯಕ್ಷರೇ, ಡಾಕ್ಟರ್ ಆಗಲು ಕೋರ್ಸ್ಗಳುಂಟಯ್ಯ, ಇಂಜಿನಿಯರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಟೀಚರ್ಗಳಾಗಲು ಕೋರ್ಸ್ಗಳುಂಟಯ್ಯ, ಬುದ್ಧ ಬಸವ ಸಿದ್ದರಾಮಯ್ಯ DK ಶಿವಕುಮಾರ್ ಆಗಲು ಯಾವ ಕೋರ್ಸ್ಗಳುಂಟಯ್ಯ, ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ ಹೇಳ್ತಾ ಈ ಅವಕಾಶಕ್ಕೆ ನಮ್ಮ ಸರ್ಕಾರಕ್ಕೆ, ತಮಗೆ, ಮುಖ್ಯಮಂತ್ರಿಗಳಿಗೆ, ವಿರೋಧ ಪಕ್ಷದ ನಾಯಕರಿಗೂ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷ.